ಘಟ್ಟ ಇಳಿದ್ಮೇಲೆ ರೋಡ್ ಬೇರೆ ಥರನೇ ಅನ್ಸುತ್ತೆ ಅಲ್ವಾ? ಬೇರೆ ಥರ ಅಲ್ಲ, ಭಯ ಆಗ್ತಿದೆ ನನಗೆ. ಮುಂಚೆ ಹೊರಡು ಹೊರಡು ಅಂತ ಎಷ್ಟು ಸಲ ಹೇಳಿದ್ರು ಕೇಳಲಿಲ್ಲ ನೀನು. ಕತ್ಲೆ ಆಗೋ ಮುಂಚೆ ಹೋಗೋಣ ಅಂತ ಹೇಳ್ದೆ. ನೋಡು, ಈಗ ಕತ್ಲೆ ಆಗೇ ಹೋಯ್ತು. ಫಸ್ಟು ಲೈಟ್ ಆನ್ ಮಾಡು. ಈ ಟೈಮಲ್ಲಿ ಈ ಥರ ಮ್ಯೂಸಿಕ್ ಬೇಕಾ? ಯಾರಿಗೋ ಭಯ ಆಗ್ತಿದೆ ಅನ್ಸುತ್ತೆ. ಭಯ ಇಲ್ಲ, ಏನಿಲ್ಲಯ್ಯ. ಆದರೂ ಈ ಕಡೆ ದೈವ ಅಂತೆಲ್ಲ ಇದೆಯಲ್ಲ, ಸ್ವಲ್ಪ ಗಾಬರಿ ಅಷ್ಟೆ. ಸುಮ್ಮನಿರು, ಕಾಂತಾರ ಫಿಲಮ್ ಬರೋವರೆಗೂ ನಿನಗದ್ರ ಬಗ್ಗೆನೇ ಗೊತ್ತಿರಲಿಲ್ಲ. ಆಯ್ತು ಬಿಡಪ್ಪ, ನಿನಗೆ ಎಲ್ಲ ಗೊತ್ತಿರೋದು. ಕೋಪ ಮಾಡ್ಕೋಬೇಡ್ವೆ, ಸುಮ್ಮನೆ ತಮಾಷೆಗೆ ಹೇಳಿದ್ದು. ಲೇ, ಇದು ತಮಾಷೆ ಅಲ್ಲ. ದೈವದ ಬಗ್ಗೆ ತುಂಬ ಗೌರವ ಇದೆ ನನಗೂ ಇಲ್ಲಿನ ಜನರಿಗೂ. ಗೌರವ ಅನ್ನೋದಕ್ಕಿಂತ ನಂಬಿಕೆ ಅನ್ಬೋದು ಅಲ್ವಾ? ನಂಬಿಕೆ ಮೇಲೆ ಇಡೀ ಜಗತ್ತೇ ನಿಂತಿದೆ ಅಂತ ಗಾದೆ ಮಾತೆ ಇದೆ ಅಲ್ವಾ? ಹೌದು, ನಂಬಿಕೆ ಇಲ್ಲ ಅಂದರೆ ಏನೂ ಇಲ್ಲ. ನೀನು ಇಲ್ಲ, ನಾನು ಇಲ್ಲ. ಕರಿಮಣಿ ಮಾಲೀಕ ನೀನಲ್ಲ. ಒನ್ಸ್ ಮೋರ್ ಅಂತ ಇರಬೇಕು. ಚಟಾಪಟ ಚಟಾಪಟ. ಸರಿ, ಇನ್ನೇನು ಊರೇ ಬಂದ್ಬಿಡುತ್ತೆ. ಇಲ್ಲೇ ಮುಂದೆ ಒಂದು ಅಂಗಡಿ ಬರುತ್ತೆ. ಏನು ಸಾರ್, ಲಾಂಗ್ ವೀಕೆಂಡ್ ಅಂತ ಬಂದ್ಬಿಟ್ರಾ? ಹೇ ಇಲ್ಲ ಸರ್, ನಾವು ಇಲ್ಲಿನವ್ರೆ. ವಾಪಸ್ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಏನೋ ಗೊತ್ತಾಗ್ಲಿಲ್ಲ ಮರ್ರೆ, ಪೇಟೆ ಕಡೆಯವರು ಅನ್ಕೊಂಬಿಟ್ಟೆ. ಯಾವೂರು? ನಮ್ಮೂರು ಬೆಳ್ತಂಗಡಿನೇ. ಆದರೆ ಬೆಂಗಳೂರಿಗೆ ನಮ್ಮ ಅಪ್ಪಂಗೆ ಟ್ರಾನ್ಸ್ಫರ್ ಆಗಿ ಹೋದ್ಮೇಲೆ ಅಲ್ಲೇ ಒಂಥರ ಸೆಟ್ಲ್ ಆಗಿರೋದು. ಈಗ ಊರ ಕಡೆ ಯಾರೂ ಇಲ್ಲ. ಎಲ್ಲ ಹಾಗೆ ಸಾರ್, ಹಳ್ಳಿ ಬಿಟ್ಟು ಪೇಟೆ ಸೇರಿ ಸೇರಿ ನಮ್ಮ ಹಳ್ಳಿ ಕಡೆ ಬರೀ ಕಾಂಟ್ರಾಕ್ಟ್ ಹೊಲ್ದವ್ರು ಬಂದ್ಬಿಟ್ಟಿದ್ದಾರೆ. ಇವರು ಹಾಗಲ್ಲ, ಘರ್ ವಾಪಸಿ ಥರ ಅದೇನೋ ಮತ್ತೆ ಬರ್ತಾರಂತೆ. ಸುಮ್ಮನಿರೇ, ಯಾರಿಗೆ ಊರಿನ ರುಚಿ ಹತ್ತುತ್ತೋ ಅವ್ರಿಗೆ ಹಳ್ಳಿ ಕಡೆ ಆಗಿ ಬರಲ್ಲ. ನಾವು ಎಲ್ಲೇ ಇದ್ರೂ ನಮ್ಮ ಹೃದಯ ಮಾತ್ರ ಇಲ್ಲೇ ಹಳ್ಳಿನಲ್ಲೇ ಇರುತ್ತೆ. ಇದೆಲ್ಲ ಫಿಲಮ್ ಡೈಲಾಗ್ ಸಾರ್. ಕಷ್ಟ ಇದೆ ಹಳ್ಳಿ ಜೀವನ. ಬೆಳೆ ಬೆಳೆಯೋಕ್ಕೆ 108 ಕಷ್ಟ, ಬೆಳೆ ಬೆಳೆದ್ಮೇಲೆ ಮಾರಕ್ಕೆ ಇನ್ನೂ ಕಷ್ಟ, ಮತ್ತು ಬೆಳೆ ಬೆಳೆಯೋಕ್ಕಾಗಲ್ಲ. ಸಾಳಾಗಿಲ್ಲ ಮಾಡಿದರೆ ಬದುಕೋದೇ ಕಷ್ಟ ಆಗ್ಬಿಡುತ್ತೆ ಪಾಪ ರೈತರಿಗೆ. ಕೃಷಿನ ನಂಬಿ ಎಷ್ಟೊಂದು ಜನ ಬದುಕ್ತಿದಾರಲ್ಲ. ಆದರೂ ನಿಮ್ಮ ಥರ ತಿಂಗಳ ಸಂಬಳ ಬರಲ್ಲ ಅಲ್ಲ ಸರ್. ಬೆಳೆ ಇದ್ದರೆ ಬದುಕು, ಇಲ್ಲ ಬರೀ ಬೋಡು ಸಾರ್. ನೋಡಿ, ಈ ಸಲ ಮಳೆ ಬೇರೆ ಕಮ್ಮಿ, ಒಂದು ಬೆಳೆನೂ ತೆಗಿಯೋಕ್ಕಾಗಿಲ್ಲ. ದೇವ್ರು ಯಾಕೋ ಕಣ್ಣೇ ತೆಗಿಲಿಲ್ಲ. ಅದೇ ದೇವ್ರನ್ನ ನಂಬಿ 2ನೇ ಬೆಳೆನ ತೆಗಿಬೋದಿತ್ತಲ್ಲ. ಅದೆಲ್ಲ ಬರೀ ಟೆಕ್ಸ್ಟ್ ಬುಕ್ನಲ್ಲಿ ಆಗುತ್ತೆ ಸಾ. ಬಿಡಿ, ಹೇಗಿತ್ತು ಊರಿನ ಎಳ್ನೀರು? ನಮ್ಮೂರಿಂದ ಅಲ್ಲ ಅನ್ಸುತ್ತೆ, ಟಿಪ್ಟೂರಿಂದ. ಪರವಾಗಿಲ್ಲ ಸಾ, ಸರಿಯಾಗಿ ಹೇಳಿದ್ರಿ. ತುಂಬ ಥ್ಯಾಂಕ್ಸ್ ಅಣ್ಣ. ಎಷ್ಟಾಯ್ತು? 280. ಏನ್ರಿ ಬೆಂಗಳೂರು ರೊಟ್ಟೆ ಹೇಳ್ತಾ ಇದ್ದೀರಾ ನೀವೂ? ಬೆಂಗಳೂರಾದ್ರೇನೋ ಬೆಳ್ತಂಗಡಿ ಆದ್ರೇನೋ ಎಳ್ನೀರೇ ಅಲ್ವಾ ಸರ್? ಹೀಗೆ ಬರ್ತಾ ಇರಿ ಅಣ್ಣ. ಬರ್ತಾರೆ. ಅವನೇ ಸರಿ ನೋಡು ನಿನಗೆ. ಅವನು ರೈತ ಅಲ್ಲ, ಬರೀ ರೀಟೈಲರ್ ಅಷ್ಟೇ. ಹಾಗಂತ್ಯಾ? ನಿನಗೆ ಹೇಗೆ ಗೊತ್ತು? ಅವ್ನು ನಿಜವಾದ ರೈತ ಆಗಿದ್ರೆ ಬೇರೆ ಊರಿನ ಮಾಲು ನಮಗೆ ಮಾರ್ಕೆಟಿಂಗ್ ಮಾಡ್ತಾ ಇರಲಿಲ್ಲ. ಅವನ ಊರಿನ ಹೆಮ್ಮೆ ಅವನಿಗೆ ಇರ್ತಿತ್ತು, ಜೊತೆಗೆ ಭೂಮಿ ತಾಯಿ ಮೇಲಿನ ನಂಬಿಕೆ. ಊರ್ ಹತ್ರ ಆಗ್ತಾ ಫುಲ್ಲು ಫಿಲಾಸಫಿ ಶುರು ಮಾಡ್ಕೊಂಡ್ಬಿಟ್ಟ. ಇದು ಫಿಲಾಸಫಿ ಅಲ್ಲ, ಇದು ವಿಜ್ಞಾನ. ಆಯ್ತು, ಈ ಅಜ್ಞಾನಿಗೆ ಜ್ಞಾನೋದಯ ಮಾಡಿಸಿ ದೇವ್ರು. ನಿನಗೆ ಜ್ಞಾನೋದಯ ಮಾಡಿಸ್ಬೇಕು ಅಂತಾನೆ ಕರ್ಕೊಂಡು ಬರ್ತಾ ಇರೋದು. ಅದೇ ನಿಮ್ಮಪ್ಪನ ಫ್ರೆಂಡು ಅಂದ್ಯಲ್ಲ, ಅವರಾ? ಹ್ಞೂ, ಅವರೇ ನನಗೆ ಜ್ಞಾನೋದಯ ಮಾಡಿಸಿದ್ದಾರೆ. ನೀನು ಯಾವ ಮಹಾ? ಅಲ್ಲ, ಅಷ್ಟೆಲ್ಲ ವಿದ್ಯಾವಂತರು ರೈತರಾಗಿರೋದು ಆಶ್ಚರ್ಯ ಅಲ್ವಾ? ಆಶ್ಚರ್ಯ ಆದರೂ ನಿಜ ಬಿನಾ. ಅವರು ನಮ್ಮ ಹಳ್ಳಿ ಹತ್ರ ಅಂದರೆ ನಾಡ ಗ್ರಾಮದವ್ರೆ. ಇಲ್ಲೇ ಹುಟ್ಟು ಬೆಳೆದ ಅವ್ರಿಗೆ ಊರಿನ ಮೇಲೆ ಸಿಕ್ಕಾಪಟ್ಟೆ ವ್ಯಾಮೋಹ. ಟೀಚರ್ ಕೆಲಸ ಬಿಟ್ಟು ಇಲ್ಲೇ ಬಂದು ಅವ್ರ ಫ್ಯಾಮಿಲಿ ಪ್ರಾಪರ್ಟಿನ ಕೈಗೆ ತಗೊಂಡ್ರು. ಫುಲ್ ಮ್ಯಾಜಿಕ್ ಮಾಡಿಬಿಟ್ರು. ಹಳ್ಳಿ ಜನ ಎಲ್ಲ ಪೇಟೆ ಮನುಷ್ಯ, ಸುಮ್ಮನೆ 1-2 ವಾರ ಇದ್ದು ಹೋಗ್ತಾರೆ ಅಂದ್ಕೊಂಡಿದ್ರು. ಇವ್ರು ನೋಡಿದ್ರೆ ಇಲ್ಲೇ ನೆಲೆಸಿ ಪವಾಡನೇ ಮಾಡಿಬಿಟ್ರು. ಯಾರೋ ಮ್ಯಾಜಿಕ್ ಮಾಡೋರ್ ಕತೆ ಇದ್ದಾಗಿದೆ. ಇವ್ರು ಮಾಡಿದ ಮ್ಯಾಜಿಕ್ ಅಲ್ಲದೆ ಇನ್ನೇನು? ಕೃಷಿ ಪ್ರಧಾನ ದೇಶವಾದ ಭಾರತದಲ್ಲಿ ನಾನೊಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಯಾಕೆ ಕೃಷಿ ಮಾಡಬಾರ್ದು ಅಂತ ಶುರು ಮಾಡಿದ ಅವರ ಯೋಚನೆ ಈಗ ಬೆಳೆದು ಹೆಮ್ಮರವಾಗಿ ನಿಂತಿದೆ. ಕೃಷಿ ಒಂದೇ ಅಲ್ಲ, ಅದಕ್ಕೆ ಸಂಬಂಧಪಟ್ಟ ಪದಾರ್ಥಗಳು ಹಾಳಾಗದಂತೆ ತಡೆಯೋದು, ಸಾವಯವ ಕೃಷಿ, ಇನ್ನೂ ಅನೇಕ ಅನ್ವೇಷಣೆಗಳನ್ನು ನೋಡಿ
ಸರ್ಕಾರದವರು ಅವ್ರಿಗೆ ರಾಜ್ಯ ಸರ್ಕಾರದ ಕೃಷಿ ಸಲಹಾ ಸಮಿತಿ ಸದಸ್ಯರನ್ನಾಗಿ ಮಾಡಿತು. ಜೊತೆಗೆ 15ಕ್ಕೂ ಹೆಚ್ಚು ಅವಾರ್ಡ್ಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅವರ ಕೃಷಿ ಉತ್ಪನ್ನಗಳ ಸಂರಕ್ಷಣೆಯ ನಿದರ್ಶನಗಳಿಗೆ ನೀಡಿವೆ. ಅಬ್ಬಾ, ಎಷ್ಟು ಹಾರ್ಡ್ ವರ್ಕಿಂಗ್ ಅಲ್ಲ ಇವರು. ನಮ್ ತರ ಎಸಿ ರೂಮ್ನಲ್ಲಿ ಕೂತ್ಕೊಂಡು ಕುಟ್ಟೋದಿಲ್ಲ. ಕೈ ಕೆಸರಾದರೆ ಬಾಯಿ ಮೊಸರು. ಆಯ್ತಪ್ಪ, ಮಾತಿಗೊಂದು ಗಾದೆ ಹೇಳ್ಬೇಡ. ಇದೆಲ್ಲ ಹೇಗ್ ಶುರು ಆಯ್ತು ಅಂತ ಹೇಳು. ಅವರು ಕೃಷಿ ಶುರು ಮಾಡಿದಾಗ ಅವ್ರ ಕುಟುಂಬದ ಸದಸ್ಯರೆಲ್ಲರ ಒಟ್ಟಿಗೆ ಕೈಗೂಡಿಸಿದ್ರು. ಅವ್ರ ಹೊಲದಲ್ಲಿ ಬರೀ ಭತ್ತದ ಒಂದು ಪೈರು ವರ್ಷಕ್ಕೆ ಬೆಳೀತಾ ಇದ್ರು. ಅವ್ರಿಗೆ ಯಾಕೆ ಬಹು ಬೆಳೆ ಪದ್ಧತಿ ಅಂದ್ರೆ ಮಲ್ಟಿಪಲ್ ಕ್ರಾಪಿಂಗ್ ಸಿಸ್ಟಮ್ MCS ಶುರು ಮಾಡಬಾರ್ದು ಅಂತ ಅನಿಸ್ತು. ಅವರ ಕುಟುಂಬದ ಭತ್ತ ಬೆಳೆಯೋ ಜಾಗವನ್ನ ಸಾವಯವ ಕೃಷಿಗೆ ಒಗ್ಗೂಡಿಸಿ ವಾಣಿಜ್ಯ ಹಾಗೂ ವಾರ್ಷಿಕ ಕೃಷಿಯ ತಾಣವಾಗಿಸಿದ್ರು. ಇದ್ರಿಂದ ಅವ್ರಿಗೆ ಹೆಸರು ಬಂತಾ ಇಲ್ಲ ಫಿನಾನ್ಷಿಯಲಿ ವಯಬಲ್ ಆಯ್ತಾ? ಆಹಾ, ತೋರಿಸ್ಬಿಟ್ಟ ನೀನ್ ಅಕೌಂಟೆಂಟ್ ಬುದ್ಧಿನ. ಅಫ್ಕೋರ್ಸ್ ಬರೀ ರೈತ ಅಂತ ಹೆಸರು ತಗೊಳ್ಳಿಲ್ಲ, ಅವರ ಇಡೀ ಕುಟುಂಬಕ್ಕೆ ದುಪ್ಪಟ್ಟು ಕೃಷಿ ಹಣ ಬರೋ ಹಾಗೆ ಮಾಡಿದ್ರು. ಬರೀ ಅವ್ರ ಕುಟುಂಬದಿಂದ ಶುರುವಾದ ಯಶಸ್ಸನ್ನ ತಮ್ಮ ಹಳ್ಳಿಗೆ ಅಕ್ಕಪಕ್ಕದ ಹಳ್ಳಿಯವ್ರಿಗೂ ಪರಿಚಯ ಮಾಡಿದ್ರು. ಪ್ರಾಕ್ಟಿಕಲ್ ಎಕ್ಸಾಂಪಲ್ ಇದ್ಮೇಲೆ ಎಲ್ರೂ ಕನ್ವಿನ್ಸ್ ಆಗಿರ್ತಾರೆ. ಪ್ರಾಕ್ಟಿಕಲ್ ಎಕ್ಸಾಂಪಲ್ ಅಂತ ಸುಲಭವಾಗಿ ಹೇಳ್ಬೇಡ, ಸುಮಾರು ಕೆಲಸ ಇರುತ್ತೆ ಗೊತ್ತಲ್ವಾ. ಕೀಬೋರ್ಡ್ ಕುಟ್ಟಕ್ಕೂ ಭತ್ತ ಕುಟ್ಟಕ್ಕೂ ವ್ಯತ್ಯಾಸ ಇದೆ. ಮುಂದೆ ಮನೆ ಬಂತು, ಮಿಕ್ಕಿದ್ದನ್ನ ಅಮ್ಮ ಹೇಳ್ತಾರೆ, ನಡಿ. ಏನ್ರಪ್ಪ, ಹೇಗಿತ್ತು ಪ್ರಯಾಣ? ಮೊದಲ್ಗಿನ್ನ ವಾಸಿ ಅಮ್ಮ, ರೋಡಲ್ಲ ಈಗ ಚೆನ್ನಾಗಾಗಿದೆ. ಏನಂದ್ರೂ ನೀವುಗಳು ಊರಿಗೆ ಬರೋ ಹಾಗಾಯ್ತಲ್ಲ, ಅಷ್ಟೇ ಸಾಕು. ಅಮ್ಮ, ಟೈಮ್ ಸಿಕ್ಕಾಗಲ್ಲ ಓಡೋಡ್ ಬರ್ತೀನಿ. ನೀವು ಆರಾಮಾಗಿ ಕೆಲಸದಿಂದ ರಿಟೈರ್ ಆಗಿ ಇಲ್ಲಿ ಬಂದು ಸೆಟ್ಲ್ ಆಗಿದ್ದೀರಾ. ನಾನ್ ದುಡಿಯೋದ್ ಬಿಟ್ಟು ಬರಕ್ಕಾಗತ್ತಾ ಹೇಳೋ? ಯಾಕೆ ಬರೋಕ್ಕಾಗಲ್ಲ? ನಾನ್ ಹೇಳಿದ್ರೆ ನೀನ್ ಎಲ್ಲಿ ಕೇಳ್ತೀಯ? ನಾಳೆ ಬೆಳಗ್ಗೆ ಮಯ್ಯ ಅವ್ರು ಬರ್ತಾರಲ್ಲ, ಅವ್ರ ಉದಾಹರಣೆ ಕೇಳು. ಆಗ ನೀನು ಒಪ್ಕೋತೀಯ, ನಿಮ್ಮ ಅಪ್ಪನೂ ಒಪ್ಕೋತಾನೆ. ನಮ್ಮಪ್ಪ ಆಗ್ಲೇ ಒಪ್ಪಿ ಬಂದಾಗಿದೆ, ಇನ್ನು ನಾನೊಬ್ಬ ಬರೋದ್ ಬಾಕಿ ಅಷ್ಟೇ. ಓಕೆ, ಸೊ ನಾನು ಬೆಂಗಳೂರು ಬಿಡ್ತೀನಿ ಅಂದಿದ್ದು ನಿಜಾನಾ ಅನಂತ್? ನಾನ್ ಆ ತರ ವಿಷಯದಲ್ಲೆಲ್ಲ ತಮಾಷೆ ಮಾಡಲ್ಲ. ಊರ್ ಹೋಗು ಅಂತಿದೆ, ಹಳ್ಳಿ ಬಾ ಅಂತಿದೆ. ಆಂಟಿ, ಯಾವಾಗ್ಲೂ ಹೀಗೆ ಡೈಲಾಗ್ ಹೊಡಿತಾನ ಇವನು? ಇದು ನನಗೂ ಹೊಸ್ತೆ. ಪರವಾಗಿಲ್ಲ, ಒಳ್ಳೆ ಡೈಲಾಗ್ ಹೊಡಿತಿದ್ದಾನೆ. ಅಮ್ಮ ಮಗ ಇಬ್ರು ಸರಿ ಈಗಿದ್ದೀರಾ. ಆಂಟಿ, ಮಯ್ಯ ಅವರು ಇವಾಗ ಏನ್ ಮಾಡ್ತಿದ್ದಾರೆ? ನನ್ ಮಗ ಇದಾನಲ್ಲ ಅನಂತು, ಇಂಥವ್ರಿಗೆ ಕೃಷಿ ಬಗ್ಗೆ ಸರಿಯಾಗಿ ಪರಿಚಯ ಮಾಡ್ತಿದ್ದಾರೆ. ಹೊಸ ತಂತ್ರಜ್ಞಾನ ಬಳಸಿ ಹೇಗೆ ಲಾಭ ಮಾಡೋ ತರ ಕೃಷಿ ಮಾಡಬಹುದು ಅಂತ ಹೇಳ್ಕೊಡ್ತಿದ್ದಾರೆ. ಕೃಷಿ ಪ್ರಧಾನ ಭಾರತಕ್ಕೆ ಹೊಸ ಅಧ್ಯಾಯನ ಬರೀತಿದ್ದಾರೆ. ಅಮ್ಮ, ನೀನು RCB ನೋಡಿ ಹೊಸ ಅಧ್ಯಾಯ ಅಂತಿದ್ಯಾ ಹೇಗೆ? ಅದೆಲ್ಲ ಗೊತ್ತಿಲ್ಲಪ್ಪ. ಹೊಸ ಅಧ್ಯಾಯ ಅಂದ್ರೆ ನಿನ್ನಂತವ್ರು ಊರಿಗೆ ಬಂದು ಕೃಷಿ ಶುರು ಮಾಡೋದು ಅಂತ. ಸರಿ ಆಂಟಿ, ಅವ್ರನ್ನ ಮೀಟ್ ಮಾಡಿ ಇಂಟರ್ವ್ಯೂ ಮಾಡೋದಿಕ್ಕೆ ನಾನು ಕಾಯ್ತಿದ್ದೀನಿ. ಓ, ಬನ್ನಿ ಬನ್ನಿ ಮಯ್ಯ ಸಾಹೇಬ್ರೆ. ಅಂಕಲ್, ನೀವಂತೂ ಹಾಗೆ ಇದ್ದೀರಾ, ಎವರ್ ಗ್ರೀನ್ ಹೀರೋ. ನಾನು ಅಷ್ಟೇ ಕಣೋ. ಅವರಷ್ಟಿಲ್ಲ ಬಿಡಿಮ್ಮ. ಅಮ್ಮ ಮಗ ಬೆಳಿಗ್ಗೆನೆ ಶುರು ಹಚ್ಕೊಂಡ್ಬಿಟ್ರಾ? ಕಾಫಿ ತಿಂಡಿ ಕೂಡ ಆಫರ್ ಮಾಡಲ್ವಾ? ಒಂದೇ ನಿಮಿಷ ಅಂಕಲ್, ತರ್ತೀನಿ. ಅಷ್ಟರಲ್ಲಿ ಅಂದ್ಹಾಗೆ ಅಂಕಲ್, ಇವರೇ ನಿಮ್ಮನ್ನ ನೋಡಕ್ ಬಂದಿರೋದು. ನಮಸ್ತೆ ಸರ್, ನನ್ನ ಹೆಸರು ಬೀನಾ. ಯೂತ್ಗೆ ರಿಲೇಟ್ ಆಗೋ ಹಾಗೆ ಒಂದು ಆರ್ಟಿಕಲ್ ಬರೀತಿದ್ದೀನಿ. ಟೆಫೆ ಫಾರ್ಮ್ ದೋಸ್ತ್ 100 ಫಾರ್ಮರ್ಸ್ 100 ಸ್ಟೋರೀಸ್ಗಾಗಿ. ಇದರಲ್ಲಿ ನಿಮ್ಮ ಹಾಗೆ ಸಾಧನೆ ಮಾಡಿರೋ 100 ರೈತರ ಕತೆಗಳನ್ನ ಹೇಳ್ತಾ ಇದ್ದಾರೆ. ಒಂದಷ್ಟು ಕ್ವೆಶ್ಚನ್ಸ್ ಇದೆ, ನೀವು ದಯವಿಟ್ಟು ಆನ್ಸರ್ ಮಾಡ್ತೀರಾ? ನೀವು ಅನಂತ್ ಸ್ನೇಹಿತರು, ಜೊತೆಗೆ ನಿಮ್ಮ ರೀಲ್ಸ್ನ ಕೂಡ ನಾನು ಫಾಲೋ ಮಾಡ್ತೀನಿ. ಈ ಬೇಜವಾಬ್ದಾರಿ ಇನ್ಫ್ಲೂಯೆನ್ಸರ್ಗಳ ಸಾಲಿಗೆ ನೀವು ಸೇರೋದಿಲ್ಲ ಅನ್ನೋದು ಖುಷಿ. ತುಂಬಾ ಮುತುವರ್ಜಿ ಮತ್ತೆ ಜವಾಬ್ದಾರಿಯಿಂದ ಕೆಲಸ ಮಾಡ್ತಿದ್ದೀರಿ, ಖುಷಿ ಆಗತ್ತೆ. ರೀ ಮಯ್ಯ, ಈ ವಯಸ್ಸಲ್ಲೂ ರೀಲ್ಸ್ ಎಲ್ಲ ಫಾಲೋ ಮಾಡ್ತೀರಾ? ಹ್ಞೂ ಆಂಟಿ, ಅಪ್ ಟು ಡೇಟ್ ಇದಾರೆ ಇವರು. ಹಾ, ಶುರು ಮಾಡೋಣ. ತಿಂಡಿ ಜೊತೆ ಮಾತು, ಬೆಸ್ಟೆಸ್ಟ್ ಕಾಂಬಿನೇಷನ್. ನೋಡಮ್ಮ, ನನಗ್ ಗೊತ್ತಿರೋದನ್ನ ನಾನು ಹೇಳ್ತೀನಿ. ಅದೇ ಬೇಕಾಗಿರೋದು ಸರ್, ಸ್ಫೂರ್ತಿ ನೀವು ನಮ್ಗೆಲ್ಲ. ಸರಿ, ಮೊದಲನೇ ಪ್ರಶ್ನೆ. ಇವನೊಬ್ಬ ಮಯ್ಯ ಸರ್, ಈಗ 1 ಎಕರೆನಲ್ಲಿ ಒಬ್ಬ ರೈತ ಭತ್ತ ಬೆಳಿತಾನೆ ಅಂದ್ರೆ ಅವನಿಗೆ ಬರೋ ಆದಾಯ ಈ ಮಲ್ಟಿಪಲ್ ಕ್ರಾಪಿಂಗ್ ಸಿಸ್ಟಮ್ ಯೂಸ್ ಮಾಡಿದಾಗ ಎಷ್ಟು ಚೇಂಜ್ ಆಗತ್ತೆ ಅಂದ್ರೆ ಲಾಭದ ಲೆಕ್ಕದಲ್ಲಿ? ಒಳ್ಳೆ ಪ್ರಶ್ನೆ. ಒಂದೊಂದು ಬೆಳೆ ಒಂದೊಂದು ರೀಜಿಯನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ಏರಿಯಾನಲ್ಲಿ 1 ಎಕರೆಗೆ ಮಲ್ಟಿಪಲ್ ಕ್ರಾಪಿಂಗ್ ಸಿಸ್ಟಮ್ ಯೂಸ್ ಮಾಡಿದವ್ರಿಗೆ 1ಕ್ಕೆ 3ರಷ್ಟು ಪ್ರಾಫಿಟ್ ಇರುತ್ತೆ. ಅಂದ್ರೆ 40,000 ಬರೋ 1 ಎಕರೆಯಿಂದ 1.4 ಲಕ್ಷದವರೆಗೂ ಲಾಭ ಮಾಡಬಹುದು. ಇಷ್ಟು ಲಾಭ ಇದ್ರೂ ಯಾಕೆ ಎಲ್ಲ ಮಾಡಲ್ಲ ಸರ್?
ಇದು ಒಂದು ರೀತಿ ಶಿಸ್ತು, ರೀತಿ ನೀತಿ ಕೇಳೋ ಕಾರ್ಯ. ಸೋಂಬೇರಿಗಳಿಗಾಗಲ್ಲ. ಸಿಸ್ಟಮ್ಯಾಟಿಕಲಿ ಮಾಡಲಿಲ್ಲ ಅಂದರೆ MCS ವರ್ಕ್ ಆಗಲ್ಲ ಮೇಡಮ್. ಅಂದ್ರೆ ಮಣ್ಣು ಫಲವತ್ತತೆ ಕಳೆದುಕೊಳ್ಳುತ್ತಾ? ಸಾಧಾರಣವಾಗಿ ಮಾಡೋ ನಾರ್ಮಲ್ ಕೃಷಿನಲ್ಲಿ ಫಸಲು ತೆಗೆಯೋದು ಮಾಡಿದ್ರೆ ಡೆಫಿನೆಟ್ಲಿ ಹಾಳಾಗತ್ತೆ. ಆದರೆ ಪ್ಲಾನ್ ಮಾಡಿ ಕ್ರಾಪ್ ರೊಟೇಷನ್ ಮತ್ತೆ ಕವರ್ ಕ್ರಾಪ್ಸ್ ಬೆಳೆಯೋದ್ರಿಂದ, ಜೊತೆಗೆ ಆರ್ಗ್ಯಾನಿಕ್ ಅಮೆಂಡ್ಮೆಂಟ್ಸ್ ಮಾಡಿದ್ರೆ ಮಣ್ಣು ಡಿಗ್ರೇಡ್ ಆಗೋದು ತಪ್ಪತ್ತೆ. ಅದಕ್ಕೂ ಹುರುಪು ಹುಮ್ಮಸ್ ಬರುತ್ತೆ. ಹೇಗೆ ನೀವು ಪ್ರೀತಿಸೋ ನಿಮ್ಮಮ್ಮ ಎಷ್ಟೇ ಸುಸ್ತಾಗಿದ್ರು ನೀವು ಮನೆಗೆ ಬಂದ ತಕ್ಷಣ ಎದ್ದು ಬಂದು ಪ್ರೀತಿಯಿಂದ ಕಾಫಿ ಕೊಟ್ಟು ವಿಚಾರಿಸ್ಕೊಳ್ತಾರೋ ಹಾಗೆ. ಅದಕ್ಕೆ ಭೂಮಿನ ತಾಯಿ ಅನ್ನೋದಲ್ವಾ. ಒಳ್ಳೆ ಅನಾಲಜಿ ಮಯ್ಯ ಅವ್ರೆ. ಈ ಕಾಂಪ್ಲಿಮೆಂಟರಿ ಅಥವಾ ಕವರ್ ಕ್ರಾಪ್ಸ್ ಅಂದ್ರಲ್ಲ, ಹಾಗಂದ್ರೇನು? ಈಗ ಎಲ್ಲ ಬೆಳೆಗಳಲ್ಲೂ ಹೊಂದಾಣಿಕೆ ಇರಲ್ಲ. ಈ MCS ಮಾಡುವಾಗ ಕೇರ್ಫುಲ್ ಆಗಿ ಸಂಗಾತಿಗಳನ್ನ ಹುಡುಕಬೇಕು. ಒಂಥರ ಕೃಷಿ ಮ್ಯಾಟ್ರಿಮೋನಿ ಅದು. ಉದಾಹರಣೆಗೆ ಕಾಳುಗಳ ಜೊತೆಗೆ ಧಾನ್ಯಗಳು, ಉದ್ದ ಬೆಳೆಯೋ ಜೋಳದ ಜೊತೆ ಬೇಳೆ ಗಿಡಗಳು, ಕೋಸಿನ ಥರ ಕಡಿಮೆ ಬೇರಿರೋ ತರಕಾರಿ ಜೊತೆ ಆಳದ ಬೇರಿರೋ ಕ್ಯಾರೆಟ್ ಅಥವಾ ಮೂಲಂಗಿ, ಎತ್ತರ ಬೆಳೆಯೋ ಗಿಡಗಳ ಜೊತೆಗೆ ಬಳ್ಳಿ, ಹಣ್ಣು ಮತ್ತು ತರಕಾರಿ ಬೆಳಿಬಹುದು. ಜೊತೆಗೆ ಸಾವಯವ ಗೊಬ್ಬರ ಮರಿಬಾರದು. ಸುಮಾರು ವಿವರಗಳು ಆನ್ಲೈನ್ನಲ್ಲೂ ಇವೆ. ಎಷ್ಟೊಂದು ಜನ ವಿಡಿಯೋ ಕೂಡ ಮಾಡಿದ್ದಾರೆ. ಬೇರೆ ಇದೆ ನಿಮಗೆ ನಿರ್ದೇಶನ ನೀಡಲು. ಜೊತೆಗೆ ನನ್ನ ಥರದ ಪ್ರಾಕ್ಟಿಕಲ್ ಫಾರ್ಮರ್ಸ್ ಕೂಡ ನಿಮಗೆ ಸಿಗ್ತಾರೆ. ಗೊತ್ತಾದ್ರೆ ತುಂಬಾ ಸಿಂಪಲ್ ಅನ್ಸುತ್ತೆ ಅಲ್ವಾ? ಹೌದು, ಕೃಷಿ ಯಾವತ್ತಿದ್ರೂ ಥಿಯರಿನಲ್ಲಿ ಸಿಂಪಲ್ಲು, ಪ್ರಾಕ್ಟಿಕಲ್ಸ್ ಮಾತ್ರ ಕಷ್ಟ. ಕಾಲೇಜ್ನಲ್ಲಿ ಉಲ್ಟಾ, ಥಿಯರಿ ಕಷ್ಟ, ಪ್ರಾಕ್ಟಿಕಲ್ ಸುಲಭ. ನೀನು ಬಿಡಪ್ಪ, ಅದು ಏನ್ ಓದಿದ್ಯೋ, ಏನ್ ಬರ್ದ್ಯೋ, ಎಲ್ಲಿ ಎಕ್ಸಾಮ್ಸ್ ತಗೊಂಡ್ಯೋ, ಅದ್ ಹೇಗ್ ಪಾಸ್ ಆದ್ಯೋ ಆ ದೇವ್ರಿಗೆ ಗೊತ್ತು. ಸರಿ, ಈಗ ಕೊನೆಯದಾಗಿ ಈ MCS ಮಾಡೋದ್ರಿಂದ ಏನೇನ್ ಲಾಭ ಇದೆ ಮಯ್ಯ ಅವರೇ? ನೋಡಿ, ಲಾಭ ಒಂದೇ ಅಲ್ಲ. ಈ MCS ಇಂದ ಸುಮಾರು ಇಂಡೈರೆಕ್ಟ್ ಬೆನಿಫಿಟ್ಸು ಇವೆ. ಫುಡ್ ಸೆಕ್ಯೂರಿಟಿನ ನಮ್ಮಂಥ ಜನಸಂಖ್ಯೆ ಜಾಸ್ತಿ ಇರೋ ದೇಶಕ್ಕೆ ಇದು ನೀಡುತ್ತೆ. ರೈತರಿಗೆ ಬರೋ ಜಾಸ್ತಿ ಆದಾಯದಿಂದ ಅವರ ಜೀವನ ಶೈಲಿ ಸುಧಾರಿಸುತ್ತೆ. ಹಳ್ಳಿನಲ್ಲೂ ಈಗ ನೋಡಿ, ಪಟ್ಟಣದ ಹಾಗೆ ಫೆಸಿಲಿಟೀಸ್ ಇದೆ. ಅದೇ ನಾನು ಈ ಅನಂತ್ಗೋಸ್ಕರ ವೆಸ್ಟರ್ನ್ ಕಮೋಡ್ ಹಾಕ್ಸಿದ್ನಲ್ಲ ಹಾಗೆ. ಅದು ಈ ಥರ ಜೋಕ್ಸ್ ಎಲ್ಲ ನಾನು ಮುಂಚೆ ಮಾಡ್ತಾ ಇರಲಿಲ್ಲ. ಈಗ ಸ್ವಲ್ಪ ಕೈನಲ್ಲಿ ಕಾಸಿದೆಯಲ್ಲ, ಅದಕ್ಕೆ ಕಾಮಿಡಿ ಮಾಡ್ತಿದ್ದೀನಿ ಅಷ್ಟೇ. ಅದಕ್ಕೆಲ್ಲ ಈ ಮಯ್ಯ ಅವರ MCS ಕಾರಣ. ಥ್ಯಾಂಕ್ಸ್ ಮಯ್ಯ ಅವರೇ. ನೋಡಿ ಹೇಗೆ ಸಾಮಾಜಿಕ ಆರೋಗ್ಯ ನಗ್ನಗ್ತಿದೆ. ಆಮೇಲೆ ಲೇಬರ್ ಇಂಟೆನ್ಸಿವ್ ಆಗಿರೋದ್ರಿಂದ ಹಳ್ಳಿಗಳಲ್ಲೇ ಹೊಸ ಹೊಸ ಕೆಲಸಗಳು ಹುಟ್ಟುತ್ತಿವೆ. ಪಟ್ಟಣಕ್ಕೆ ಕೆಲಸ ಹುಡ್ಕೊಂಡು ಹೋಗೋದು ತಪ್ತಿದೆ. ಸಂಬಳ ಇಲ್ಲೇ ಚೆನ್ನಾಗಿದ್ದಾಗ ಯಾಕೆ ಸುಮ್ಮನೆ ಗುಳೆ ಹೋಗ್ಬೇಕಲ್ವಾ? ಈ MCS ಇಂದ ಮೊದಲೆಲ್ಲ ಮಾನ್ಸೂನ್ ಕೃಷಿ ನಡೆಸ್ತಿದ್ದ ರೈತರು ದೇವರ ಮೇಲೆ ಭಾರ ಹಾಕೋದು ಬಿಟ್ಟು ಗದ್ದೆಗಿಳಿದಿದ್ದಾರೆ. ಮಾರ್ಕೆಟ್ನಲ್ಲಿ ರೇಟ್ಸ್ ಏರುಪೇರು ಆದರೂ ಧೃತಿಗೆಡದಿರುವ ಶಕ್ತಿ ಇವ್ರಿಗೆ ಬರ್ತಿದೆ. ಸಾಮಾನ್ಯವಾಗಿ MCSನಲ್ಲಿ ಲೋಕಲ್ ಬೆಳೆಗಳನ್ನು, ಅಂದರೆ ಈ ಮಣ್ಣಿಗೆ ಹೊಂದಾಣಿಕೆ ಆಗೋ ಬೆಳೆ ಬೆಳೆಯೋದ್ರಿಂದ ನಮ್ಮ ಸಾಂಸ್ಕೃತಿಕ ಪೈರುಗಳು ಉಳಿತಿವೆ ಮತ್ತು ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದೆ. ಅಬ್ಬಾ, ನಿಮ್ಮಿಂದ ಈ MCS ಬಗ್ಗೆ ತಿಳ್ಕೊಂಡಿದ್ದು ಖುಷಿ ಆಯ್ತು. ಅದು ಬರೀ 1 ಎಕರೆ ಇದ್ರೂ ಆರಾಮಾಗಿ ಒಬ್ಬ ರೈತ ಜೀವನ ಮಾಡ್ಬೋದು ಅನ್ನೋದು ಇನ್ನೂ ಖುಷಿ ಕೊಡ್ತು. ಹೇಳ್ದೆ ತಾನೆ ನಮ್ಮ ಮಯ್ಯ ಅಂಕಲ್ಲು ಸೂಪರ್ ಅಂತ. ನನ್ನ ಇಲ್ಲಿ ಕರ್ಸಿದ್ದಕ್ಕೆ ರಿಯಲಿ ತುಂಬಾ ಥ್ಯಾಂಕ್ಸ್ ಅನಂತ್. ಆಂಟಿ, ನಿಮ್ಗೂ ಅಷ್ಟೇ. ಮಯ್ಯ ಅಂಕಲ್, ನಿಮ್ಗೂ ತುಂಬಾ ಥ್ಯಾಂಕ್ಸ್. ತಿಂಡಿ ತಿಂದಾಯ್ತಲ್ವಾ? ಬನ್ನಿ ತೋಟಕ್ಕೆ. MCSದು ಬರೀ ಥಿಯರಿ ಆಗಿದೆ, ಈಗ ಪ್ರಾಕ್ಟಿಕಲ್ಸ್ ಇನ್ನೂ ಬಾಕಿ ಇದೆ. ಒಂದೇ ನಿಮಿಷ, ನಾನು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ನಾನು ಅಷ್ಟೇ. ಹಾಗೆ ನನ್ನ ಕ್ಯಾಮ್ರಾನು ತರುವೆ. ನಳನಳಿಸುತ್ತಿರುವ ಪೈರುಗಳನ್ನು ಊರಿನವ್ರಿಗೆಲ್ಲ ತೋರಿಸುವೆ.